ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕುಡಿಯುವ ನೀರಿಗೆ ಸದ್ಯ ಸಮಸ್ಯೆ ಇಲ್ಲ. TV5 ಜೊತೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ರೈತರ ಹಿತವನ್ನು ಕೂಡ ಕಾಪಾಡಬೇಕು, ಮತ್ತೊಂದು ಕಡೆ ಕಾನೂನನ್ನು ಕೂಡ ಪಾಲಿಸಬೇಕು. ಕಾವೇರಿ ರೆಗ್ಯುಲೇಟರಿ ಮೀಟಿಂಗ್ ದೆಹಲಿಯಲ್ಲಿ ಮುಗಿದಿದೆ. ಸೊ ಇದೀಗ ರಾಜ್ಯದಲ್ಲಿ ರೈತರು ಪಾಪ ಬಹಳಷ್ಟು ಒದ್ದಾಡ್ತಿದ್ದಾರೆ. ಮಳೆ ನೀರಿಲ್ಲದೆ, ಬಟ್ ಕುಡಿಯುವ ನೀರಿಗೆ ಯಾವುದೇ ಒಂದು ಸಮಸ್ಯೆ ಇಲ್ಲ. ಬೆಳೆಗಳಿಗೆ ನೀರಿಲ್ಲ ನಿಜ, ಬಟ್ ಕುಡಿಯೋ ನೀರಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ TV5 ಜೊತೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ಒಂದ್ ಕಡೆ ಏನಿದೆ, ಕಾನೂನನ್ನು ಕೂಡ ನಾವು ಪಾಲನೆಯನ್ನ ಮಾಡಬೇಕು, ಇನ್ನೊಂದು ಕಡೆ ರೈತರ ಹಿತವನ್ನು ಕೂಡ ಕಾಪಾಡಬೇಕು. ಸೊ ಕಾವೇರಿ ರೆಗ್ಯುಲೇಟರಿ ಏನಿದೆ ಮೀಟಿಂಗ್ ದೆಹಲಿಯಲ್ಲಿ ಮುಗಿದಿದೆ. ಸೊ ಒಂದು ನಿರ್ಧಾರಕ್ಕೆ ಬರ್ತೀವಿ. ರೈತರಿಗೂ ಕೂಡ ಮಳೆ ಬಂದರೆ ಚೆನ್ನಾಗುತ್ತೆ, ಬಟ್ ಈ ರೆಗ್ಯುಲೇಟರಿ ಮೀಟಿಂಗ್ ನಡೆದ ನಂತರ ಏನು ಕಾನೂನು ಏನಿದೆ ಆ ಕಾನೂನನ್ನು ಪರಿಶೀಲನೆ ಮಾಡಿ ರೈತರಿಗೆ ನೀರನ್ನು ಹರಿಸೋ ಬಗ್ಗೆನೂ ಕೂಡ ಯೋಚನೆಯನ್ನ ಮಾಡ್ತೀವಿ. ಬಟ್ ಇದೀಗ ಸದ್ಯಕ್ಕೆ ಯಾವುದೇ ಕುಡಿಯುವ ನೀರಿನ ಸಮಸ್ಯೆ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ರಾಜ್ಯದಲ್ಲಿ ಬರ ಪರಿಸ್ಥಿತಿಯ ಜೊತೆಗೆ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ CWC ಸಭೆ ಕೂಡ ನಡೀತಾ ಇದೆ. ಈ ಸಭೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ರಾಜ್ಯದಲ್ಲಿನ ನೀರಿನ ಸಮಸ್ಯೆಯನ್ನು ಯಾವ ರೀತಿ ನಿರ್ವಹಿಸುವುದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದು. ಸರ್, ಈಗ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯ ಜೊತೆಗೆ ಬರ ಪರಿಸ್ಥಿತಿ ಕೂಡ ವಿಕೋಪಕ್ಕೆ ಹೋಗ್ತಾ ಇದೆ. ಹಾಗೆ ಬರ ಪರಿಹಾರವನ್ನು ಕೊಡಬೇಕು ಅನ್ನುವಂಥ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಈಗ ಬೆಳೆಗಳಿಗೂ ನೀರು ಬೇಕು ಅನ್ನುವಂಥ ಒತ್ತಾಯ ಕೂಡ ಕೇಳಿಬರ್ತಾ ಇದೆ. ಸೊ ಇದನ್ನು ಹ್ಯಾಂಡಲ್ ಮಾಡೋದಕ್ಕೆ ಸರ್ಕಾರ ಯಾವ ರೀತಿ ರೆಡಿ ಆಗ್ತಾ ಇದೆ? ಈಗ ಡ್ಯಾಮ್ಗಳೆಲ್ಲ ತುಂಬಿದರೆ ಯಾವ ಸಮಸ್ಯೆಗಳು ಇರ್ತಿರಲಿಲ್ಲ. ಈ ಸಲ ಮಳೆ ಕಡಿಮೆ ಆಗಿ ಡ್ಯಾಮ್ಗಳಲ್ಲಿ ನೀರು ಭಾಳ ಕಡಿಮೆ ಇದೆ. ಒಂದು ಕುಡಿಯೋ ನೀರಿಗೆ ಸಮಸ್ಯೆ ಏನಾಗಲ್ಲ. ಮೊನ್ನೆ ಕೂಡ ಮಳೆ ಬಂತಲ್ಲ, 4-5 ದಿವಸ ಸತತವಾಗಿ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಳೆ ಬಂದಿದ್ದರಿಂದ ಕುಡಿಯೋ ನೀರಿಗೆ ಸಮಸ್ಯೆ ಇಲ್ಲ. ಅದು ರೈತರು ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಕೃಷ್ಣಾ ನದಿಯಲ್ಲಿ ಕೇಳ್ತಾ ಇದ್ದಾರೆ, ಇಲ್ಲೂ ಕೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ACS ಮತ್ತು ನಮ್ಮ MDಗಳನ್ನ ಕರೆದಿ ನಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ಎಷ್ಟು ನೀರನ್ನು ನಮ್ಮಲ್ಲಿ ಎಷ್ಟು ನೀರಿದೆ ಅಂತ ಒಂದು ತಿಳ್ಕೊಂಡು, ಕುಡಿಯೋ ನೀರಿಗೆ ಎಷ್ಟು ಬೇಕು ಅದೆಲ್ಲ ತಿಳ್ಕೊಂಡು, ಆಮೇಲೆ ನದಿಗಳಲ್ಲಿ ನ್ಯಾಚುರಲ್ ಆಗಿ ನೀರು ಹರಿಬೇಕಲ್ಲ, ಎನ್ವೈರ್ಮೆಂಟಲ್ಲಿ ಇದಕ್ಕೆ ಅದೆಲ್ಲ ತಿಳ್ಕೊಂಡು ಆಮೇಲೆ ವಿವರವಾಗಿ ನಿಮ್ಗೆ ಹೇಳ್ತೀನಿ. ಸರ್, ಅಂದರೆ ಈಗ ತಮಿಳುನಾಡಿಗೆ ನೀರು ಬಿಡುವಂಥ ವಿಚಾರವು ಕೂಡ ಅಷ್ಟೇ ಪ್ರಮುಖವಾಗಿ ಪಡೆದುಕೊಳ್ತಾ ಇದೆ. ಅಂದರೆ ಅವರಿಗೆ ಜೂನ್ ತಿಂಗಳಲ್ಲಿ 9.8 TMC ಬಿಡಬೇಕಾಗಿತ್ತು ಹಿಂದಿನ ಆದೇಶದಂತೆ. ಈ ತಿಂಗಳವರೆಗೆ ಜುಲೈಯಲ್ಲಿ 35 TMC ನೀರು ಬಿಡಬೇಕಾಗಿತ್ತು. ಈಗ ಇನ್ನೂ 15 ದಿನ ಅಲ್ವಾ, ಒಟ್ಟು ಹತ್ತತ್ರ ಒಂದು 20 TMC ನೀರು ಹರಿದು ಹೋಗಬೇಕಾಗಿತ್ತು ಮಳೆ ಚೆನ್ನಾಗಿ ಬಂದಿದ್ರೆ. ಅಲ್ಲಿ ಕೇವಲ ಹೋಗಿರ್ತಕ್ಕಂಥದ್ದು 3 ಚಿಲ್ಲರೆ TMC ಅಷ್ಟೇ. ಈಗ ಅವತ್ತು ಕಾವೇರಿ ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಇತ್ತು, ಮೀಟಿಂಗ್ ಮುಗಿದಿದೆ. ಈಗ ನಮ್ಮ MD ಮತ್ತು ಇನ್ನೊಬ್ಬರು ನಮ್ಮ ಅಡ್ವೈಸರ್ ಬರಿದ್ದಾರೆ, ಅವ್ರಿಗೆ ಬರ್ತಾ ಇದ್ದಾರೆ ಕಚೇರಿಗೆ. ಆಮೇಲೆ ಮಾಹಿತಿ ಕೊಡ್ತೀನಿ, ಬನ್ನಿ. ಅಂದರೆ ಸರ್, ಅಂದರೆ ಈಗ ರೈತರ ಹಿತ ಕಾಪಾಡುವಂಥ ಅನಿವಾರ್ಯತೆ ಕೂಡ ಇರೋ ಸಂದರ್ಭದಲ್ಲಿ ಈಗ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅನ್ನೋ ಸನ್ನಿವೇಶ ಬಂದಾಗ ರಾಜ್ಯದ ಹಿತ ಕಾಪಾಡಬೇಕಾದಂಥ ಜವಾಬ್ದಾರಿ ನಿಮ್ಮ ಮೇಲಿಲ್ಲ ಸರ್? ರಾಜ್ಯದ್ದು ಕಾಪಾಡಬೇಕು. ಚೆನ್ನಾಗಿ ಮಳೆ ಬಂದುಬಿಟ್ರೆ ಜುಲೈ ಈ ತಿಂಗಳ ಕೊನೆಗೆ ಆಗಸ್ಟ್ ಫಸ್ಟ್ ವೀಕಲ್ಲಿ ಮಳೆಗಳು ಬರುತ್ತೆ ಅಂತಿದೆ. ಡ್ಯಾಮ್ಸ್ ಎಲ್ಲ ತುಂಬಿದ್ರೆ ಯಾವ ಸಮಸ್ಯೆನೂ ಇರಲ್ಲ. ಈಗ ಬನ್ನಿ ಹೇಳ್ತೀನಿ ಮೀಟಿಂಗ್ ಏನಾಯಿತು ಅಂತ. ಥ್ಯಾಂಕ್ ಯು ಸರ್. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತು. ಕ್ಯಾಮ್ರಾಮನ್ ಚಂದ್ರ ಜೊತೆ ರಾಕೇಶ್, TV5 ಬೆಂಗಳೂರು.